ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಗಳೂರಿನಲ್ಲಿ ಬಿಜೆಪಿ ಜನಸುರಕ್ಷಾ ಯಾತ್ರೆ ನಡೀತಾ ಇದೆ. ಪುತ್ತೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಕೂಡ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರು ಇರುವಂತ ಕಾರ್ನಲ್ಲಿ ಬಂದಿದ್ದಾರೆ ರಮಾನಾಥ ರೈ. ಈ ಸಂದರ್ಭದಲ್ಲಿ ಅನ್ನುವಂಥದ್ದು ರಮಾನಾಥ ರೈ ಕಂಡು ಮೋದಿ 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 ಅಂತ ಘೋಷಣೆಯನ್ನು ಹಾಕಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬೇರೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಎಸ್ಕಾರ್ಟ್ ವಾಹನ, ಸೊ ಆ ಸಂದರ್ಭದಲ್ಲಿ ರಮಾನಾಥ ರೈ ಅವರ ಕಾರು ಕೂಡ ಆ ಒಂದು ಸ್ಥಳದಲ್ಲಿ ಹೋಗ್ತಾ ಇತ್ತು. ಬಿಜೆಪಿ ಕಾರ್ಯಕರ್ತರ ಕಡೆ ಕಾರು ತಿರುಗಿಸಿದ್ದಾರೆ ಸಚಿವ ರಮಾನಾಥ ರೈ. ಕಾರನ್ನು ನಿಲ್ಲಿಸಿ ಕಾರ್ಯಕರ್ತರನ್ನ ನೋಡಿದ್ದಾರೆ ಸಚಿವ ರಮಾನಾಥ ರೈ ಅನ್ನುವಂಥದ್ದು. ಇನ್ನು ರಮಾನಾಥ ರೈ ಅಲ್ಲಿಂದ ತೆರಳುವವರೆಗೂ ಕೂಡ ಮೋದಿ ಮೋದಿ ಅಂತ ಕಾರ್ಯಕರ್ತರು ಘೋಷಣೆ ಹಾಕಿದ್ದಾರೆ. ಪುತ್ತೂರಿನ ಬೈಪಾಸ್ ವೃತ್ತದ ಬಳಿ ಈ ಒಂದು ಘಟನೆ ನಡೆದಿದೆ. ಮಂಗಳೂರಿನಲ್ಲಿ ಬಿಜೆಪಿ ಜನಸುರಕ್ಷಾ ಯಾತ್ರೆ ನಡೀತಾ ಇದೆ. ಪುತ್ತೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೀತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಇರೋ ಕಡೆ ಸ್ವತಃ ರಮಾನಾಥ ರೈ ಕಾರು ಅಲ್ಲಿಗೆ ಬಂದಿದೆ ಅನ್ನುವಂಥದ್ದು. ರಮಾನಾಥ ರೈ ಅವರನ್ನ ಕಂಡು ಮೋದಿ ಅಂತ ಘೋಷಣೆ ಕೂಗಿದ್ದಾರೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಂಗಳೂರು ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಕೊಡ್ತಾರೆ. ಪ್ರಜ್ವಲ್, ರಮಾನಾಥ ರೈ ಸೊ ಅಪ್ಪಿ ತಪ್ಪಿ ಏನಾದರೂ ಒಂದು ಕಡೆ ಕಾರನ್ನು ತಿರುಗಿಸಿದ್ರ ಅಥವಾ ಬೇಕಂತಾರೆ ಕಾರ್ಯಕರ್ತರು ಏನಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಆ ಕಡೆ ಬಂದಿದ್ದಾರಾ ಅಂತ? ಹೌದು ಗುರುಪ್ರಸಾದ್, ಈಗಾಗಲೇ ಮಂಗಳೂರಿಗೆ ಜನಸುರಕ್ಷಾ ಯಾತ್ರೆ ನಿನ್ನೆ ಕುಶಲನಗರದಿಂದ ಆರಂಭವಾಗಿರುವಂತಹ ಜನಸುರಕ್ಷಾ ಯಾತ್ರೆ ಇಂದು ಬೆಳಿಗ್ಗೆ ಸುಳ್ಯದಲ್ಲಿ ಉದ್ಘಾಟನೆ. ಇಂದು ಮಧ್ಯಾಹ್ನದ ವೇಳೆಯಲ್ಲಿ ಪುತ್ತೂರು ಒಂದು ಸಮಾವೇಶ ಆರಂಭವಾಗಬೇಕಿತ್ತು. ಪುತ್ತೂರಿನ ಬೈಪಾಸ್ನಿಂದ ಪುತ್ತೂರಿನ ಒಂದು ದೇವಸ್ಥಾನದ ಕಡೆ ಬರುವ ರ್ಯಾಲಿಯ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋಗ್ತಿದ್ದ ರಮಾನಾಥ ರೈ ಒಂದು ಅಲ್ಲಿ ಜಾಥವನ್ನ ನೋಡಿ ಅಲ್ಲಿ ಮತ್ತು ರ್ಯಾಲಿಯನ್ನ ನೋಡಿ ಅದೇ ಕಡೆಗೆ ಅಲ್ಲಿ ರಮಾನಾಥ ರೈ ಗಾಡಿ ಒಂದು ಅಲ್ಲಿಗೆ ಬರ್ತದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸುಮಾರು ಸಾವಿರ ಸಂಖ್ಯೆಯಲ್ಲಿ ಸೇರಿರುವಂತಹ ಬಿಜೆಪಿ ಕಾರ್ಯಕರ್ತರು ಮತ್ತು ಆ ಬಿಜೆಪಿಯ ಅಲ್ಲಿ ಸಾರ್ವಜನಿಕರು ಮೋದಿ ಮೋದಿ ಘೋಷಣೆಯನ್ನ ಕೂಗಿದ್ರು. ಇದಕ್ಕೆ ಅಲ್ಲಿ ಅವರಿಗೆ ಒಂದು ಅಲ್ಲಿಯ ಪೊಲೀಸರು ಏನಿದ್ರು ಆ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದ ಕಾರಣ ಯಾವುದೇ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ಲಿಲ್ಲ. ಯಾಕಂದ್ರೆ ಅವರ ಒಂದು ಬೆಂಗಾವಲು ಪೊಲೀಸ್ ಪಡೆ ಕೂಡ ಬೇರೆ ರೂಟ್ ಅಲ್ಲಿ ಹೋದದ್ದು ಮತ್ತು ಸಚಿವ ರಮಾನಾಥ ರೈ ಮತ್ತು ಬೇರೆ ರೂಟ್ ಅಲ್ಲಿ ಬಂದ ಕಾರಣವಾಗಿ ಯಾವುದೇ ಒಂದು ಅಲ್ಲಿ ಒಂದು ಉದ್ವಿಗ್ನ ಒಂದು ಸ್ವಲ್ಪ ಮಟ್ಟಿಗೆ ಉದ್ವಿಗ್ನ ವಾತಾವರಣ ಒಂದು ಉಂಟಾಯ್ತು ಅಂತ ಹೇಳ್ಬೋದು. ಅಲ್ಲಿಗೆ ಪೊಲೀಸರು ಭೇಟಿ ನೀಡಿದ ಸಂದರ್ಭ ಮತ್ತೆ ಅವರನ್ನ ರಮಾನಾಥ ರೈಯನ್ನು ಪೊಲೀಸರ ಒಂದು ಅಲ್ಲಿ ಪೊಲೀಸರ ಬೇರೆ ದಾರಿಯಿಂದ ಅವರನ್ನ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ.